ದರ್ಶನ್ ರವರ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ದರ್ಶನ್ ರವರು ಈಗ ಹೊರಗಡೆ ಬರಲಿದ್ದಾರೆ ಅನ್ನೋ ಮಾತನ್ನ ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ರೇಣುಕಾ ಸ್ವಾಮಿಯ ತಂದೆ ತಾಯಿ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕೆಪ್ಪ ಅಂತಂದ್ರೆ ಒಂದು ದರ್ಶನ್ ರವರನ್ನ ಬಿಟ್ಬಿಡಿ, ನಾವು ಸಾಯೋವರೆಗೂ ನಮ್ಮ ಜೀವನವನ್ನ ಅವರು ನೋಡ್ಕೊಳ್ತಾರೆ. ನಮ್ಮ ಮಗ ಇದ್ರು ಕೂಡ ಚೆನ್ನಾಗಿ ನೋಡ್ಕೊಳ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ದರ್ಶನ್ ರವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವ್ರನ್ನ ಬಿಟ್ಬಿಡಿ, ನಾವು ಅವರು ಸಂಧಾನ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಯಾಕೆ ಹೇಳಿದ್ರು ಈ ರೀತಿಯಾಗಿ ಒಂದು ದರ್ಶನ್ ರವರ ಬಗ್ಗೆ ಒಂದು ಕಿಡಿ ಕಾರ್ತಿರ್ತಕ್ಕಂತ ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿ ಅವರು ಯಾಕೆ ಈ ರೀತಿಯಾದ ಮಾತನ್ನ ಹೇಳಿದ್ರು, ಇವ್ರ ನಡುವೆ ಆಗಿರೋದಾದ್ರು ಏನು? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಾದ್ರೂ ದರ್ಶನ್ ರವರಿಗೆ ಒಂದು ಬೇಲ್ ಸಿಗುತ್ತಾ, ಇವ್ರೇನಾದ್ರೂ ಒಂದು ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ಸೊ ಏನಾಗುತ್ತೆ ಇದರಲ್ಲಿ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಎಳೆಯಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಏನಾದ್ರೂ ನೀವು ಹೊಸಬರಾಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಒಂದು ದರ್ಶನ್ ರವರು ಒಂದು ತುಂಬಾ ಒಂದು ಒಳ್ಳೆಯ ಕೆಲಸಗಳನ್ನ ಕೂಡ ಸಮಾಜಕ್ಕೆ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ದರ್ಶನ್ ರವರು ಹೊರಗಡೆ ಇದ್ದಾಗ ಸೊ ಎಷ್ಟೋ ಒಂದು ಪ್ರಾಣಿಗಳಿಗೆ ಒಂದು ಆಶ್ರಯವನ್ನ ನೀಡಿದ್ದಾರೆ, ತುಂಬಾನೇ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ. ಸೊ ತಮ್ಮ ಮನೆಯವರಿಗೂ ಬಂದಂತವರಿಗೆ ಸೊ ಯಾರಿಗೂ ಕೂಡ ಇನ್ನೂವರೆಗೂ ಕೂಡ ಒಂದು ವಾಪಸ್ ಕಳಿಸಿಲ್ಲ. ತಮ್ಮ ಕೈಲಾದಷ್ಟು ಸಹಾಯವನ್ನ ಇಂದಿಗೂ ಕೂಡ ದರ್ಶನ್ ರವರು ಮಾಡ್ತಾನೆ ಬಂದಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಒಂದು ಕಷ್ಟದಲ್ಲಿ ಬೆಳೆದಿರತಕ್ಕಂಥ ದರ್ಶನ್ ರವರು ಸೊ ತಾವು ಬೆಳೆದು ಬಂದ ದಾರಿಯನ್ನ ಯಾವತ್ತೂ ಕೂಡ ಮರ್ತಿಲ್ಲ. ಸೊ ತಾವು ಬೆಳೆದು ಬಂದ ದಾರಿಯಲ್ಲಿ ಇನ್ನೂವರೆಗೂ ಕೂಡ ಬದುಕ್ತಾ ಇದ್ದಾರೆ. ಸೊ ನಂತರ ಯಾರು ಕಷ್ಟ ಪಡಬಾರ್ದು. ಸೊ ಕಷ್ಟದಲ್ಲಿರುವವರಿಗೆ ಅವರ ಬದುಕಿಗೆ ನಾನು ಹೆಲ್ಪ್ ಆಗ್ಬೇಕು, ಅವರ ಬದುಕಿಗೆ ಒಂದಿಷ್ಟು ಸಹಾಯ ಮಾಡ್ಬೇಕು ಅನ್ನೋದನ್ನ ದರ್ಶನ್ ರವರು ತಮ್ಮ ಜೀವನದಲ್ಲಿ ಒಂದು ಅಳವಡಿಸಿಕೊಂಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ತಾವು ಕೂಡ ಕಷ್ಟದಲ್ಲಿ ಬೆಳೆದು ಬಂದಿರೋದ್ರಿಂದ ಸೊ ಕಷ್ಟ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಒಂದು ಪ್ರಾಣಿಗಳನ್ನ ಇವರು ಸಾಕ್ತಾ ಇದ್ದಾರೆ. ಇನ್ನು ತುಂಬಾನೇ ಒಂದು ಹೆಲ್ಪ್ ಗಳನ್ನ ಮಾಡ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯು ಕೂಡ ಅಷ್ಟೇ ತುಂಬಾನೇ ಒಂದು ಒಳ್ಳೆಯ ಸಿನಿಮಾಗಳನ್ನ ಕೂಡ ಕನ್ನಡ ಇಂಡಸ್ಟ್ರಿಗೆ ಅವರು ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ರೇಣುಕಾ ಸ್ವಾಮಿಯ ಒಂದು ಪ್ರಕರಣದಲ್ಲಿ ಈಗಾಗಲೇ ಒಂದು ದರ್ಶನ್ ರವರು ಜೈಲಿನಲ್ಲಿದ್ದಾರೆ. ಸೊ ದರ್ಶನ್ ರವರಿಗೆ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಬೇಲ್ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಕೂಡ ಕೋರ್ಟ್ ತೀರ್ಪನ್ನ ನೀಡಿದೆ. ವಕೀಲರು ಎಷ್ಟೇ ಒಂದು ಪ್ರಯತ್ನವನ್ನ ಪಟ್ಟರು ಕೂಡ ಸೊ ಈ ಒಂದು ಪ್ರಯತ್ನದಲ್ಲಿ ಒಂದು ವಕೀಲರಿಗೆ ನ್ಯಾಯ ಸಿಗ್ಲಿಲ್ಲ, ಸೊ ಜಯ ಸಿಗ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ವಕೀಲರು ಕೂಡ ತುಂಬಾ ಒಂದು ಪ್ರಯತ್ನವನ್ನ ಪಟ್ಟರು ಕೂಡ 1 ವರ್ಷಗಳ ಕಾಲ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಸೊ ದಯವಿಟ್ಟು ಒಂದು ಕೋರ್ಟ್ನ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. 1 ವರ್ಷದ ಒಳಗಡೆ ದರ್ಶನ್ ರವರ ಕೇಸನ್ನ ಮುಗಿಸಬೇಕು, ಅವರ ವಿಚಾರಣೆ ಏನು ಅನ್ನೋದನ್ನ ಅಲ್ಲಿವರೆಗೂ ಕೂಡ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಒಂದು ನ್ಯಾಯಾಧೀಶರು ಹೇಳ್ಬಿಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದ್ ಕಡೆ ಈ ರೀತಿ ಆದ್ರೆ ಇನ್ನೊಂದ್ ಕಡೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಸೊ ಈ ರೀತಿಯಾದ ಒಂದು ಮಾತನ್ನ ಹೇಳಿದಾರಂತೆ. ದರ್ಶನ್ ರವರನ್ನ ಬಿಟ್ಬಿಡಿ, ನಾವು ಅವರು ಸಂಧಾನವನ್ನ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಸಾಯುವವರೆಗೂ ನಮ್ಮ ಜೀವನವನ್ನ ಅವ್ರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಈ ರೀತಿಯಾದ ಮಾಹಿತಿಗಳನ್ನ ನೋಡಿದಾಗ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಏನಾಗುತ್ತೆ? ಸೊ ಇದನ್ನ ನೋಡ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಯಾವುದೇ ರೀತಿಯ ಬೇಲ್ ಸಿಗೋದು ಒಂದು ಕಠಿಣ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಸಂಧಾನದ ಮಾಹಿತಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಇರೋದಿಲ್ಲ. ಸೊ ಇನ್ನು ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅನ್ನೋದನ್ನ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ದರ್ಶನ್ ಅವರು ಹೊರಗಡೆ ಬರ್ಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೆ ಇರ್ಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.